ನೋಡೋಣ. ಫಸ್ಟ್ ಬಂದು ಫ್ರಂಟ್ ಎಂಡ್. ಲೈಕ್ ಒಂದು ವೆಬ್ಸೈಟ್ ನೋಡಿದ್ರೆ, ಎಕ್ಸಾಂಪಲ್ ಒಂದು ಅಮೆಝಾನ್ ವೆಬ್ಸೈಟ್, ಅದರಲ್ಲಿ ನೀವು ನೋಡಿದ್ರೆ ಸರ್ಚಿಂಗ್ ಬಾರ್ ಇರುತ್ತೆ, ಕಾರ್ಟ್ ಐಕಾನ್ ಇರುತ್ತೆ, ವೆಬ್ಸೈಟು ಲೇಔಟ್, ಕಲರ್, ಫಾರ್ಮ್ಸು, ಆ್ಯನಿಮೇಷನ್ಸು. ಲೈಕ್ ಯೂಸರ್ ಏನೇನು ನೋಡ್ತಾರೆ ವೆಬ್ಸೈಟಲ್ಲಿ ಅದನ್ನೆಲ್ಲ ನಾವು ಫ್ರಂಟ್ ಎಂಡ್ ಅಂತ ಕರಿತೀವಿ. ಅದನ್ನ ಡೆವಲಪರ್ ಮಾಡೋದು ಫ್ರಂಟ್ ಎಂಡ್ ಡೆವಲಪರ್. ನೆಕ್ಸ್ಟು ಸ್ಕಿಲ್ಸ್ ರಿಕ್ವೈರ್ಮೆಂಟ್. ಫಸ್ಟ್ ನಾವು ಫ್ರಂಟ್ ಎಂಡಿಗೆ ನೋಡೋಣ. ನೀವು ಫುಲ್ ಸ್ಟಾಕ್ ಡೆವಲಪರ್ ಆರ್ ವೆಬ್ ಡೆವಲಪರ್ ಆಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ HTML, CSS, ಜಾವಾಸ್ಕ್ರಿಪ್ಟ್ ಕಲೀಲೇಬೇಕು. ಇದಕ್ಕೆ ರೀಪ್ಲೇಸ್ ಆಗಿ ಯಾವುದೇ ಲ್ಯಾಂಗ್ವೇಜಸ್ ಇಲ್ಲ. ಈ 3 ಲ್ಯಾಂಗ್ವೇಜಸ್ಸು ವೆಬ್ ಡಿಸೈನ್ಗೆ ಬೇಸ್ಮೆಂಟ್ ಇದ್ದಂಗೆ ಕಲೀಲೇಬೇಕು. HTML, CSS, ಜಾವಾಸ್ಕ್ರಿಪ್ಟ್ ಫ್ರಂಟ್ ಎಂಡ್ಗೆ ತುಂಬ ಬೇಸಿಕ್ಸು. ಇದು ಕಲ್ತಾದ್ಮೇಲೆ ಒಂದು ಫ್ರೇಮ್ ವರ್ಕ್ ಕಲಿಬೇಕು ಫ್ರಂಟ್ ಎಂಡಿಗೆ. ಫ್ರೇಮ್ ವರ್ಕಲ್ಲಿ ತುಂಬ ಫ್ರೇಮ್ ವರ್ಕ್ ಇದೆ ಫ್ರಂಟ್ ಎಂಡಿಗೆ. ಎಕ್ಸಾಂಪಲ್ ರಿಯಾಕ್ಟ್, ವ್ಯೂ, ಆ್ಯಂಗುಲರ್ ಅಂತ ಬರುತ್ತೆ. ಫಸ್ಟ್ ಯಾವ್ದಾರ ಒಂದು ಫ್ರೇಮ್ ವರ್ಕ್ ಕಲ್ತ್ರೆ ಬೇರೆ ಫ್ರೇಮ್ ವರ್ಕ್ ಕಲಿಯೋದು ಈಸಿ. ಕಲಿದವರು ಪರವಾಗಿಲ್ಲ, ಒಂದು ಫ್ರೇಮ್ ವರ್ಕಲ್ಲಿ ಎಕ್ಸ್ಪರ್ಟ್ ಆದರೆ ಫ್ರಂಟ್ ಎಂಡ್ ಡೆವಲಪರ್ ಆಗ್ಬೋದು. ಲೈಕ್ ಆ ಫ್ರೇಮ್ ವರ್ಕಲ್ಲಿ HTML, CSS, ಜಾವಾಸ್ಕ್ರಿಪ್ಟ್ 3 ಇನ್ಕ್ಲೂಡ್ ಆಗಿರುತ್ತೆ. ಫ್ರಂಟ್ ಎಂಡ್ ಅಂದರೆ HTML, CSS, ಜಾವಾಸ್ಕ್ರಿಪ್ಟ್ ಕಲಿತು ನೆಕ್ಸ್ಟ್ ಒಂದು ಯಾವ್ದಾರ ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಕಲಿಬೇಕು. ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಬಿಟ್ಟು ಬೇರೆ ಯಾವ್ದಾರ ಸ್ಕಿಲ್ಸ್ ಬೇಕಂದರೆ ಹೌದು ಬೇಕು. ಒಂದು ವರ್ಷನ್ ಕಂಟ್ರೋಲಿಗೆ ಗಿಟ್ ಮತ್ತು ಗಿಟ್ಹಬ್ ಕಲ್ತಿರ್ಬೇಕು. ಆ್ಯಂಡ್ ಅವಾಗ ಹೇಳ್ದಂಗೆ API ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಬೇಸಿಕ್ DSA ಕಲ್ತಿದ್ರೆ ಸ್ಯಾಲ್ರಿ ಇನ್ನೂ ಹೈ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಇದು ರೋಡ್ ಮ್ಯಾಪ್ ನೋಡೋಣ. ಫಸ್ಟು ನೀವು HTML ಆ್ಯಂಡ್ CSS ಕಲೀರಿ. HTML, CSS ಕಲ್ತರೆ ನೀವು ಕೋಡಿಂಗ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಬೇರೆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ. ಆ್ಯಂಡ್ HTML, CSS ಕಲ್ತಾದ್ಮೇಲೆ ಜಾವಾಸ್ಕ್ರಿಪ್ಟ್ ಕಲೀರಿ. ಏನಕ್ಕೆ ಅಂದರೆ HTML, CSS, ಜಾವಾಸ್ಕ್ರಿಪ್ಟ್ ಈ ಲ್ಯಾಂಗ್ವೇಜಸ್ಸು ಫುಲ್ ಸ್ಟಾಕ್ ಡೆವಲಪರ್ಗೆ ಆ್ಯಂಡ್ ವೆಬ್ ಡೆವಲಪರ್ಗೆ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಈ ಲ್ಯಾಂಗ್ವೇಜಸ್ ಇಲ್ಲ ಅಂದರೆ ವೆಬ್ ಡಿಸೈನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಒಂದು ಫ್ರೇಮ್ ವರ್ಕ್. ಫ್ರಂಟ್ ಎಂಡಲ್ಲಿ ಯಾವುದಾದ್ರು ಒಂದು ಫ್ರೇಮ್ ವರ್ಕ್ ಕಲೀರಿ. ಲೈಕ್ ರಿಯಾಕ್ಟ್ JS, ವ್ಯೂ, ಆ್ಯಂಗುಲರ್ ಆ ಥರ. ನೆಕ್ಸ್ಟ್ ಬಂದು ಆ್ಯಂಡ್ API ಕಲೀಲೇಬೇಕು. ಏನಕ್ಕೆ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ಗೆ ಲಿಂಕ್ ಮಾಡೋಕ್ಕೆ API ತುಂಬ ಯೂಸ್ ಆಗುತ್ತೆ. ಸ್ಕಿಲ್ಸ್ ನೆಕ್ಸ್ಟು ಎಕ್ಸ್ಟ್ರಾ ಸ್ಕಿಲ್ಸ್ ಏನಂದರೆ ಗಿಟ್ ಆ್ಯಂಡ್ ಗಿಟ್ಹಬ್ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು. ಆ್ಯಂಡ್ API ಬಗ್ಗೆ ನಾಲೆಡ್ಜ್ ಇರಬೇಕು. ಇದೆಲ್ಲ ಕಲ್ತಾದ್ಮೇಲೆ ಕೆಲವು ಪ್ರಾಜೆಕ್ಟ್ ನೀವೇ ಓನಾಗಿ ಬಿಲ್ಡ್ ಮಾಡಿ. ಲೈಕ್ ಟು ಡೂ ಲಿಸ್ಟ್ ಆಗಿರ್ಬೋದು. ಆಲ್ಮೋಸ್ಟ್ ಸ್ಕಿಲ್ಸ್ ಕಲೀರಿ, ಪ್ರಾಜೆಕ್ಟ್ ಮಾಡಿ, ಗ್ರೋತ್ ಆಗಿ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ರಿಪ್ಲೈ. ಆ್ಯಂಡ್ ಯಾರು ಫುಲ್ ಸ್ಟಾಕ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಫ್ರೇಮ್ ವರ್ಕ್ ಆಗಿರ್ಬೋದು ಎಲ್ಲ ಅವೈಲೇಬಲ್ ಇದೆ. ಕೆಲವು ವಿಡಿಯೋ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಹೋಗಿ ನೋಡಿ ಕಲ್ತ್ಕೋಬೋದು. ಅವ್ರ ಬೇರೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಅವೈಲೇಬಲ್ ಇರುತ್ತೆ. ಹೋಗಿ ನೋಡಿ ಕಲೀರಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲೂ ಕಲೀರಿ. ಏನಕ್ಕೆ ಅಂದರೆ ನಾಲೆಡ್ಜ್ ಗ್ರೋತ್ಗೋಸ್ಕರ ಎಲ್ಲಿ ಕಲಿತೀವಿ, ಹೇಗೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತ್ವಾ ಆಸ್ ಎ ಗುಡ್ ಡೆವಲಪರ್ ಆದ್ವಾ ಅನ್ನೋದೇ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ನೀವು ಒಬ್ಬ ಗುಡ್ ಡೆವಲಪರ್ ಆದಮೇಲೆ, ಅವ್ರು ಗುಡ್ ಪರ್ಸನ್ ಆದಮೇಲೆ ನಿಮ್ಮನ್ನು ಗೈಡ್ ಮಾಡೋರನ್ನ ಮರಿಬೇಡಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.